कर्माणि पराण्याहुः इन्द्रियेभ्यः परं मनः मनसस्तु परा बुद्धिः यो बुद्धेः परतस्तु सः एवं बुद्धेः परं बुद्ध्वा संस्तभ्यात्मानमात्मना जहि शत्रुं महाबाहो ಕಾಮರೂಪಂ ದುರಾಸದಂ. ನಮ್ಮ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ. ಇಂದ್ರಿಯಗಳಿಗಿಂತ ಮನಸ್ಸಿಗಿಂತ ಇನ್ನ ದೊಡ್ಡದಂದ್ರೆ ನಮ್ಮ ಬುದ್ಧಿ. ಈ ಬುದ್ಧಿಯನ್ನ ನಾವು ಆಸೆ ಆಕಾಂಕ್ಷೆಗಳ ಕರ್ಮಗಳಿಂದ ಹಿಡಿತದಲ್ಲಿ ಇಟ್ಕೊಂಡ್ರೆ ಆಗ ಮಿಕ್ಕಿದ್ದೆಲ್ಲ ಅದಾಗದೆ ನಮ್ಮ ಸಂಯಮಕ್ಕೆ ಬಂದ್ಬಿಡತ್ತೆ. ಯೋಚನೆ ಮಾಡಿ, ಈ ಆಸೆ ಆಕಾಂಕ್ಷೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂದ್ರೆ ಈ ನೀಡ್ ಮತ್ತೆ ರಿಕ್ವೈರ್ಮೆಂಟ್ ನ ಡಿಫ್ರೆನ್ಸ್ ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೀಡ್ ಅಂದ್ರೆ ನಮಗೆ ಏನ್ ಬೇಕೋ ಅದನ್ನ ಪಡೆಯೋದಿಕ್ಕೆ ಪ್ರಯತ್ನ ಪಡೋದು. ರಿಕ್ವೈರ್ಮೆಂಟ್ ಅಂದ್ರೆ ಅದಿಲ್ಲ ಅಂದ್ರೆ ನಮ್ಗೆ ಏನು ಮಾಡಕ್ ಆಗದೇ ಇಲ್ಲ ಅನ್ನುವ ಪರಿಸ್ಥಿತಿ. ಅಂದ್ರೆ ಈಗ ಬದುಕೋದಿಕ್ಕೆ ಊಟ ಮಾಡೋದು ರಿಕ್ವೈರ್ಮೆಂಟ್. ಅದೇ ಊಟ ಮಾಡೋದಕ್ಕೋಸ್ಕರ ಬದುಕ್ತೀನಿ ಅಂತ ಹೇಳ್ತಾರಲ್ಲ, ಅದು ನೀಡ್ ಆಗತ್ತೆ. ಇದೇ ಒಂದು ಚಿಕ್ಕ ಡಿಫ್ರೆನ್ಸ್. ಈ ರೆಗ್ಯುಲೇಷನ್ ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಅದು ಬುದ್ಧಿಗಿಂತ ಮೇಲು, ಅದರಿಂದ ಎಲ್ಲಾನು ಕಂಟ್ರೋಲಿಗೆ ಬರುತ್ತೆ. ಈ ಬುದ್ಧಿಗಿಂತ ಕರ್ಮವನ್ನು ಪಾಲಿಸೋದೇ ಶ್ರೇಷ್ಠ. ಮತ್ತೆ ಈ ಮನಸ್ಸನ್ನ ಬುದ್ಧಿಯಿಂದ ಕರ್ಮದ ಕೆಲಸ ಮಾಡಿಕೊಂಡು ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಮ ದೊಡ್ಡ ಶತ್ರು ಆದ ಆಸೆ ಆಕಾಂಕ್ಷೆಗಳು ಯಾವುದನ್ನ ನಾವು ಹಿಡಿದಾಕೋದಕ್ಕೆ ಆಗಲ್ವೋ ಅವನ್ನ ನಾವು ಸೋಲಿಸ್ಬೋದು ಅಂತ ಇಲ್ಲಿ ಕೃಷ್ಣ ಹೇಳಿದ್ದಾರೆ.